ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಬೆಂಕಿ ಅವಘಡವಾದ ಸಂದರ್ಭದಲ್ಲಿ ಅರ್ಧ ಸುಟ್ಟ ಸ್ಥಿತಿಯಲ್ಲಿ ನೋಟಿನ ಕಂತೆಗಳು ಪತ್ತೆಯಾದ ಪ್ರಕರಣದಲ್ಲಿ ಅವರ ವಿರುದ್ಧದ ಆರೋಪಗಳು ನಿಜ ಅಂತ ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಸಮಿತಿ ಹೇಳಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೇಮಿಸಿದ 3 ಸದಸ್ಯರ ಸಮಿತಿ ಮೇ 4ರಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರಿಗೆ ಸಲ್ಲಿಸಿದ ತನಿಖಾ ವರದಿಯಲ್ಲಿ ನ್ಯಾಯಮೂರ್ತಿ ವರ್ಮಾ ವಿರುದ್ಧದ ನಗದು ಪತ್ತೆ ಆರೋಪಗಳನ್ನು ದೃಢಪಡಿಸಿದೆ. ಮಾರ್ಚ್ 14ರಂದು ಅವರ ಮನೆಯಲ್ಲಿ ಏನಾಯಿತು ಅನ್ನೋದನ್ನ ನೀವು ಮರೆತಿರ್ಲಿಕ್ಕಿಲ್ಲ. ಹೋಳಿಯ ಮರುದಿನ ಅವರ ಮನೆಯ ಔಟ್ ಹೌಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸಿದ ನಂತರ ಕೋಣೆಗೆ ಪ್ರವೇಶ ಮಾಡಿದಾಗ ಬಹಳಷ್ಟು ನೋಟುಗಳು ಸುಟ್ಟು ಹೋದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ವು. ಮೂಟೆಗಟ್ಟಲೆ ನೋಟುಗಳು ಪತ್ತೆಯಾಗಿರುವುದಾಗಿ ವರದಿಗಳು ಹೇಳಿದ್ವು. ಮಾಧ್ಯಮಗಳಲ್ಲಿ ಸುದ್ದಿ ಬಂದು ಸಾಕಷ್ಟು ಗದ್ದಲ ಉಂಟಾಯಿತು. ನ್ಯಾಯಮೂರ್ತಿ ವರ್ಮಾ ವಿರುದ್ಧದ ನಗದು ಹಗರಣದ ಆರೋಪಗಳ ತನಿಖೆಗಾಗಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಆಂತರಿಕ ತ್ರಿಸದಸ್ಯ ಸಮಿತಿಯನ್ನು ರಚಿಸಿದ್ರು. ತನಿಖೆಯನ್ನ 3 ಹೈಕೋರ್ಟ್ ನ್ಯಾಯಾಧೀಶರಿಗೆ ಹಸ್ತಾಂತರಿಸಲಾಯಿತು. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಹಿಮಾಚಲ ಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜಿಎಸ್ ಸಂಧವಾಲಿಯಾ ಮತ್ತು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಅನು ಶಿವರಾಮನ್ ಈ ಸಮಿತಿಯಲ್ಲಿದ್ದರು. ಸಮಿತಿ ಮೇ 4ರಂದು ತನ್ನ ವರದಿಯನ್ನ ಸಲ್ಲಿಸಿದೆ. ಆ ವರದಿಯಲ್ಲಿ ನ್ಯಾಯಮೂರ್ತಿ ವರ್ಮಾ ಅವರನ್ನ ತಪ್ಪಿತಸ್ಥರು ಅಂತ ಸಮಿತಿ ಹೇಳಿದೆ. ಅವರಿಗೆ ಹತ್ತಿರವಿರುವ ಮೂಲಗಳು ಆ ಹಣ ಅವರದ್ದಲ್ಲ ಅಂತ ಹೇಳ್ತಾ ಇದ್ವು. ಅದು ಅಲ್ಲಿಗೆ ಹೇಗ್ ಬಂತೋ ಗೊತ್ತಿಲ್ಲ. ಆ ಹಣ ಅವರದ್ದೇ ಆಗಿದ್ರೆ ಅವರ ಕುಟುಂಬ ಅಗ್ನಿಶಾಮಕ ದಳಕ್ಕೆ ಯಾಕೆ ಕರೆ ಮಾಡ್ತಿತ್ತು ಅಂತೆಲ್ಲ ವಾದಿಸಲಾಗಿತ್ತು. ಆದ್ರೆ ಈ ವಿಷಯವಾಗಿ ಅನೇಕ ಜನರ ಹೇಳಿಕೆಗಳನ್ನ ದಾಖಲಿಸಲಾಗಿದೆ. ಸ್ಥಳೀಯ ಪೊಲೀಸರು ಅಗ್ನಿಶಾಮಕ ದಳದವರೊಂದಿಗೆ ಬಂದ ಎಲ್ಲರ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ. ಒಳಗೆ ಮೊದಲು ತಲುಪಿ ಸುಟ್ಟ ನೋಟುಗಳನ್ನ ನೋಡಿದ ಮತ್ತು ಪೊಲೀಸರಿಗೆ ವರದಿ ಮಾಡಿದ ಅಧಿಕಾರಿಯ ಹೇಳಿಕೆಯನ್ನು ಕೂಡ ಗಮನಿಸಲಾಗಿದೆ. ಬಹಳ ವಿವರವಾದ ವಿಚಾರಣೆಯ ನಂತರ ಎಲ್ಲ ಪುರಾವೆಗಳು, ಎಲ್ಲಾ ಸಾಕ್ಷಿಗಳು ನ್ಯಾಯಮೂರ್ತಿ ವರ್ಮಾ ಅವರದ್ದೇ ತಪ್ಪು ಅಂತ ತೋರಿಸುತ್ತೆ ಅಂತ ಹೇಳಲಾಗಿದೆ. ಅವರು ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಸಮಿತಿ ನಿರ್ಧರಿಸಿದೆ. ಸಮಿತಿಯ ವರದಿಯನ್ನ ಬಹಿರಂಗಪಡಿಸಲಾಗಿಲ್ಲ, ಆದರೆ ಅದರ ಕೆಲವು ವಿಷಯಗಳು ಬಹಿರಂಗವಾಗಿವೆ. ಸಮಿತಿ ನ್ಯಾಯಮೂರ್ತಿ ವರ್ಮಾ ಅವರನ್ನ ತಪ್ಪಿತಸ್ಥರು ಅಂತ ಘೋಷಿಸಿದೆ. ಸಮಿತಿ ತನ್ನ ವರದಿಯಲ್ಲಿ ನ್ಯಾಯಮೂರ್ತಿ ವರ್ಮಾ ವಿರುದ್ಧದ ಆರೋಪಗಳನ್ನ ಸಿಬಿಐ ಅಥವಾ ಯಾವುದೇ ಇತರ ಸಕ್ಷಮ ಪ್ರಾಧಿಕಾರದ ತನಿಖೆಯಿಂದ ನಡೆಸಬೇಕು ಅಂತ ಬರೆದಿದೆ. ಅಂದ್ರೆ ಆರೋಪಗಳು ತುಂಬಾ ಗಂಭೀರವಾಗಿವೆ. ಈಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಈ ವರದಿಯ ಬಗ್ಗೆ ಪ್ರತಿಕ್ರಿಯಿಸೋಕೆ ಮತ್ತು ಉತ್ತರ ಸಲ್ಲಿಸೋಕೆ ನ್ಯಾಯಮೂರ್ತಿ ವರ್ಮಾ ಅವರನ್ನ ಕೇಳಿದ್ದಾರೆ. ಈಗೇನಾಗಬಹುದು ಅನ್ನೋದು ಪ್ರಶ್ನೆ. ನ್ಯಾಯಮೂರ್ತಿ ವರ್ಮಾ ಅವರಿಗೆ 2 ಆಯ್ಕೆಗಳು ಉಳಿದಿದೆ. ಮೊದಲೇದು ಅವರು ಸ್ವತಃ ರಾಜೀನಾಮೆ ನೀಡೋದು. ಎರಡನೇ ಆಯ್ಕೆ ಅಂದ್ರೆ ಅವರು ತಮ್ಮ ವಿರುದ್ಧವೇ ದೋಷಾರೋಪಣೆಯನ್ನ ಎದುರಿಸೋದು. ದೋಷಾರೋಪಣೆಯ ಪ್ರಕ್ರಿಯೆ ಮೂಲಕ ಮಾತ್ರ ನ್ಯಾಯಾಧೀಶರನ್ನ ಅವರ ಹುದ್ದೆಯಿಂದ ತೆಗೆದುಹಾಕೋಕೆ ಸಾಧ್ಯ ಮತ್ತು ಅವರು ಅಧಿಕಾರದಲ್ಲಿರೋವರೆಗೆ, ಅವರು ನ್ಯಾಯಾಧೀಶರಾಗಿರೋವರೆಗೆ ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದಿಲ್ಲ. ಹಾಗಾಗಿ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದಾಗ ಅಥವಾ ಅವರನ್ನ ಹುದ್ದೆಯಿಂದ ತೆಗೆದುಹಾಕಿದಾಗ ಮಾತ್ರ ಸ್ವತಂತ್ರ ತನಿಖೆ ನಡೆಯೋಕೆ ಸಾಧ್ಯ. ಹಾಗಾಗಿ ನ್ಯಾಯಮೂರ್ತಿ ವರ್ಮಾ ರಾಜೀನಾಮೆ ನೀಡಿದ್ರೆ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗುತ್ತೆ. ಯಾವುದೇ ತನಿಖೆಯ ನಂತರ ಅವರು ತಪ್ಪಿತಸ್ಥರೋ ಅಲ್ವೋ ಅನ್ನೋದು ತಿಳಿಯುತ್ತೆ. ಆದರೆ ಅವರು ರಾಜೀನಾಮೆಯನ್ನ ನೀಡದೇ ಇದ್ರೆ ಅವರ ವಿರುದ್ಧ ದೋಷಾರೋಪಣೆ ಪ್ರಕ್ರಿಯೆಯನ್ನ ಪ್ರಾರಂಭಿಸಲಾಗುತ್ತೆ. ಅಂದ್ರೆ ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ನ್ಯಾಯಮೂರ್ತಿ ವರ್ಮಾ ಅವರನ್ನ ದೋಷಾರೋಪಣೆ ಪ್ರಕ್ರಿಯೆ ಮೂಲಕ ಅವರ ಹುದ್ದೆಯಿಂದ ತೆಗೆದುಹಾಕೋಕೆ ದೇಶದ ಕಾನೂನು ಸಚಿವಾಲಯಕ್ಕೆ ಶಿಫಾರಸು ಮಾಡುತ್ತೆ. ನಂತರ ಭಾರತ ಸರ್ಕಾರ ಹೈಕೋರ್ಟ್, ರಾಜ್ಯಸಭೆ, ಲೋಕಸಭೆಯಲ್ಲಿ ದೋಷಾರೋಪಣೆ ನೋಟಿಸ್ ಅನ್ನ ನೀಡುತ್ತೆ. ಅಲ್ಲಿಂದ ದೋಷಾರೋಪಣೆಯನ್ನ ಅಂಗೀಕರಿಸಲಾಗುತ್ತೆ. ಅದಾದ ಬಳಿಕ ರಾಷ್ಟ್ರಪತಿಗಳಿಗೆ ಹೋಗುತ್ತೆ ಮತ್ತು ರಾಷ್ಟ್ರಪತಿಗಳು ಸಹಿ ಮಾಡಿದ ನಂತರವೇ ಅವರನ್ನ ತೆಗೆದುಹಾಕಲಾಗುತ್ತೆ. ಇದು ದೀರ್ಘ ಪ್ರಕ್ರಿಯೆ ಮತ್ತು ಇಲ್ಲಿವರೆಗೆ ಭಾರತದಲ್ಲಿ ಯಾವುದೇ ನ್ಯಾಯಾಧೀಶರನ್ನ ಮಹಾಭಿಯೋಗದ ಮೂಲಕ ತೆಗೆದುಹಾಕಲಾಗಿಲ್ಲ. ಆದರೆ ಮಹಾಭಿಯೋಗ ನಡೆದ್ರೆ ಅದು ತನಗೆ ದೊಡ್ಡ ಮುಜುಗರ ಆಗತ್ತೆ ಅಂತ ನ್ಯಾಯಮೂರ್ತಿ ವರ್ಮಾ ಅವರಿಗೆ ತಿಳಿದಿದೆ. ಹಾಗಾಗಿ ಈಗ ಅವರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅವರು ರಾಜೀನಾಮೆ ನೀಡುವ ಬಗ್ಗೆ ಯೋಚಿಸುತ್ತಿದ್ದಾರೆ ಅಂತ ಅವರ ಆಪ್ತ ಮೂಲಗಳು ತಿಳಿಸಿವೆ. ಮನೆಯಲ್ಲಿ ನೋಟಿನ ಕಂತೆಗಳು ಪತ್ತೆಯಾದ ಮೇಲೆ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಲಾಯಿತು. ಆದ್ರೆ ಅವರು ಈ ಆರೋಪಗಳನ್ನ ನಿರಾಕರಿಸಿದ್ರು ಮತ್ತು ತಮ್ಮನ್ನ ಸಿಕ್ಕಾಕ್ಸೋದಕ್ಕೆ ಪಿತೂರಿಯನ್ನ ನಡೆಸಲಾಗ್ತಿದೆ ಅಂತ ಹೇಳಿದ್ರು. ಈಗ ಸಮಿತಿ ತನಿಖೆಯಲ್ಲಿ ನ್ಯಾಯಮೂರ್ತಿ ವರ್ಮಾ ತಪ್ಪಿತಸ್ಥರು ಅನ್ನೋದು ದೃಢಪಟ್ಟಿದೆ ಅಂತ ಹೇಳಿದೆ. ಈ ಸುಟ್ಟ ನೋಟುಗಳು ಕಂಡು ಬಂದಾಗ ದೆಹಲಿ ಪೊಲೀಸ್ ಆಯುಕ್ತರು ಅವುಗಳನ್ನ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ನೀಡಿದ್ರು. ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಉಪಾಧ್ಯಾಯ ಅವರ ವಿರುದ್ಧವೂ ಗಂಭೀರ ಆರೋಪಗಳನ್ನು ಹೊರಿಸಲಾಗಿದೆ. ಅವರು ಆರಂಭದಲ್ಲಿ ಸ್ವತಂತ್ರ ತನಿಖೆ ನಡೆಸಲಿಲ್ಲ ಅಂತ ಹೇಳಲಾಗಿದೆ ಮತ್ತು ಈ ಸಮಿತಿಯ ವರದಿಯಲ್ಲಿ ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಪಕ್ಷಪಾತ ಹೊಂದಿದ್ದಾರೆ ಅಂತ ಆರೋಪಿಸಲಾಗಿದೆ. ಇದಾದ ನಂತರ ನ್ಯಾಯಮೂರ್ತಿ ವರ್ಮಾ ಅವರನ್ನ ದೆಹಲಿ ಹೈಕೋರ್ಟ್ನಿಂದ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲಾಯಿತು. ಅವರು ಮೊದಲು ಅಲ್ಲೇ ಇದ್ದವರಾಗಿದ್ರು. ಅವರು ನ್ಯಾಯಾಂಗಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ಮಾಡುವಂತಿಲ್ಲ ಅಂತ ಸೂಚಿಸಲಾಯಿತು. ಅಲಹಾಬಾದ್ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಕೂಡ ನ್ಯಾಯಮೂರ್ತಿ ವರ್ಮಾ ಅವರ ಮರಳುವಿಕೆಯನ್ನು ವಿರೋಧಿಸಿ ಮುಷ್ಕರ ನಡೆಸಿತು. ಈಗ ಆಂತರಿಕ ತನಿಖೆಯ ವರದಿ ಹೊರಬಂದಿದ್ದು ನ್ಯಾಯಮೂರ್ತಿ ವರ್ಮಾ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವ ಸ್ಥಿತಿ ಎದುರಾಗಿದೆ. ಅವರ ಮನೆಯಲ್ಲಿ ನೋಟಿನ ಕಂತೆಗಳೇ ಸಿಕ್ಕಾಗ ನಮ್ಮ ದೇಶದಲ್ಲಿ ನ್ಯಾಯಾಧೀಶರು ಭ್ರಷ್ಟಾಚಾರದಲ್ಲಿ ಹೇಗೆ ಭಾಗಿಯಾಗಿದ್ದಾರೆ ಅನ್ನೋ ಪ್ರಶ್ನೆಗಳಿದ್ವು. ನ್ಯಾಯಮೂರ್ತಿ ವರ್ಮಾ ಯಾವಾಗ ರಾಜೀನಾಮೆ ನೀಡ್ತಾರೆ ಅಂತ ನೋಡಬೇಕಿದೆ. ಅವರ ವೃತ್ತಿ ಜೀವನ ಅಂತ್ಯಗೊಳ್ತಿದೆ ಮತ್ತು ಅವರು ತನಿಖೆಯನ್ನು ಎದುರಿಸಬೇಕಾಗತ್ತೆ. ಈ ಘಟನೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತು ಜಿಲ್ಲಾ ನ್ಯಾಯಾಧೀಶರ ವಿರುದ್ಧ ಕೆಲವು ಪ್ರಶ್ನೆಗಳನ್ನು ಎತ್ತಿವೆ. ಅವರ ಪ್ರಾಮಾಣಿಕತೆಯ ಬಗ್ಗೆ ಪ್ರಶ್ನೆಗಳು ಏಳೋಕೆ ಆರಂಭ ಆಗಿದೆ. ಈ ನಡುವೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ತಮ್ಮ ಆದಾಯ ಮತ್ತು ಆಸ್ತಿಗಳ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ.
ಇದು ಸುಪ್ರೀಂ ಕೋರ್ಟ್ ತೆಗೆದುಕೊಂಡ ಉತ್ತಮ ಹೆಜ್ಜೆ. ಇದೆಲ್ಲದರ ಹೊರತಾಗಿನೂ ವರ್ಮಾ ಪ್ರಕರಣ ದೊಡ್ಡ ಅನುಮಾನವನ್ನ ಹಾಗೆ ಉಳಿಸುತ್ತಾ ಅಥವಾ ತಾರ್ಕಿಕ ಅಂತ್ಯವನ್ನ ಕಾಣುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.